Hello, hi guys, it's me Rider Pandago 07 and my blood enemy Rider Fanfield. So ಇವತ್ತಿನ vlog ಅಲ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಪೆರಶಾಂತಿ. A few moments later. So ಪೆರಶಾಂತಿ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ ಅಂತ ಇದ್ವಿ, ಬಟ್ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು. ವೈ ಬಿಕಾಸ್ ನಮ್ಮ ಪಾನಿಪುರಿ ಅಂಗಡಿ ಇವಾಗಲೇ ಓಪನ್ ಮಾಡವ್ರೆ. ಸೊ ಒಂದು ಪ್ಲೇಟು ತಿಂದ್ಬಿಟ್ಟು ಮತ್ತೆ ಪೆರಶಾಂತಿ ಹೋಗ್ಬಿಟ್ಟು ಅಲ್ಲಿ ಬೇರೆ ಫುಡ್ ಟ್ರೈ ಮಾಡೋಣ ಅಂತ ಇದ್ದೀವಿ. ಸೊ ಕಮಾನ್. ಸೊ ತುಂಬ ದಿನ ಆಗಿತ್ತು ನಾವು ಪಾನಿಪುರಿ ತಿಂದೆ, ಅಂದರೆ ಬಯ್ಯನ್ ಪಾನಿಪುರಿ ತಿಂದು ತುಂಬ ದಿವಸ ಆಗಿತ್ತು. ಸೊ ನಾವು ಆನ್ ದಿ ವೇ ಬರುವಾಗ ಓಪನ್ ಮಾಡೋರೆ ಅಂಗಡಿ. ಸೊ ಇಲ್ಲಿ ತಿಂದ್ಬಿಟ್ಟು ನೆಕ್ಸ್ಟು ಬೇರೆ ತಿನ್ನಕ್ಕೆ ಹೋಗೋಣ ಅಂತ ಇದ್ದೀವಿ. ಸೊ ಆರ್ಡ್ರ್ ಮಾಡಿದ್ದೇನೆ ಆಲ್ರೆಡಿ. ಒಂದು ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ದೀವಿ, ವೈ ಬಿಕಾಸ್ ಬೇರೆ ಫುಡ್ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಟ್ರೈ ಮಾಡ್ತಾ ಹೆಂಗಿದೆ, ಚೆನ್ನಾಗಿದೆ ಅಂತ. ಬಟ್ ಪಾನಿಪುರಿ ಮಾಡೋರು ಚೇಂಜ್ ಆಗೋರೆ. ಸೊ ಪರವಾಗಿಲ್ಲ, ನಾನು ಟೇಸ್ಟ್ ನೋಡ್ತೀನಿ. ಓಕೆ ಬಾಯ್. ಚೆನ್ನಾಗಿದೆ, ಬಟ್ ಸಾಲ್ಟ್ ಏನೋ ಸ್ವಲ್ಪ ಕಮ್ಮಿ ಇದೆ ಅನಿಸ್ತಾ ಇದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಮಸಾಲೆ ಪುರಿ ಖಾಲಿ ಮಾಡಾಯಿತು. ಸೊ ಇವಾಗ ಬೇರೆ ಕಡೆ ಹೋಗ್ತಾ ಇದ್ದೀವಿ, ಇದಾಗೋಯ್ತು. ಸೊ ಇವತ್ತು ನಾವು ಬಂದಿರೋದು ನಮ್ಮ ಮಮ್ಮಿ ಸ್ಕೂಟಿಯಲ್ಲಿ ಬಂದಿದ್ದೀವಿ. ಇಲ್ಲೇ ಲೋಕಲ್ ಸುತ್ತಾಡೋಕ್ಕೆ ಆ್ಯಕ್ಚುಲಿ ಸ್ಕೂಟಿನೇ ಬೆಸ್ಟ್ ಅನಿಸುತ್ತೆ. ಈ ರೋಡು, ಈ ಹಳ್ಳಗಳನ್ನು ನೋಡುವಾಗ ಗುರು ಬೇಡವೇ ಬೇಡ, ಇದೇ ಬೆಸ್ಟು. ಸೊ ನಾವಿವಾಗ ಪೆರಶಾಂತಿ ಫಾರೆಸ್ಟ್ ರೀಚ್ ಆಗಿದ್ದೀವಿ. ಆ್ಯಂಡ್ ನಾವು ಆ್ಯಕ್ಚುಲಿ ಬಂದಿರೋದು ಇಲ್ಲಿ ಜೋಳ ತಿನ್ನೋಕ್ಕಂತ ಆಗ್ತಾಯಿದೆ. ಏನಕ್ಕಂದರೆ ಇವಾಗ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಖಾರವಾಗಿರೋ ಜೋಳ ತಿಂದರೆ ಗುರು. ಆಲ್ರೆಡಿ ಇವಾಗ ಮಸಾಲೆ ಪುರಿ ತಿಂತಾಯಿತ್ತು. ಸೊ ಇವಾಗ ಇದು ಆ್ಯಕ್ಚುಲಿ ಮೇಯ್ನ್ ನಾವು ಬರ್ತಾನೆ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ಬರ್ತಾನೆ ಇರ್ತೀವಿ ಜೋಳ ಅದು ಇದು ತಿನ್ನೋಕ್ಕೆ. ಸೊ ಇವಾಗಲೇ ಬಂದಿದ್ದೀವಿ ಆ್ಯಂಡ್ ಮತ್ತೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ನೋಡ್ರಪ್ಪ, ಇವನೇ ಹಾಕೊಂಡು ತಿಂತಾವನೆ. ಇದಕ್ಕೊಂದು ಎಕ್ಸ್ಟ್ರಾ ಹಾಕ್ಬೇಕಷ್ಟೇ. ಇವನೇ ಹಾಕೊಂಡು ಖಾರ ಹಾಕೊಂಡು ಇವನೇ ತಿಂತಾನೆ. ಸೊ ಜೋಳ ತಿಂದಾಯ್ತು. ಇವನೇನು ಇದನ್ನೇ ಎತ್ಕೊಂಡು ಹೋಗ್ತಾನೇನು. ಸೊ ಪೈನಾಪಲ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಕುರು ಕೈಟ ಬತ್ತವನು ಹಂಚು ಕುರು. ಸೊ ಇದು ಮಾಮೂಲಿ ನಾವು ಧರ್ಮಸ್ಥಳ ಹೋಗೋ ರೂಟಲ್ಲಿ ಸಿಗುತ್ತೆ. ಇದು ವೇಟು ಧರ್ಮಸ್ಥಳ ಹೋಗೋ ರೂಟಲ್ಲೇ ಸಿಗುತ್ತೆ. ಫಸ್ಟ್ ಶಾಪ್ ಸಿಗೋದೆ ಇವ್ರದ್ದು. ಆ್ಯಂಡ್ ಬನ್ನಿ ಇಲ್ಲಿ ಟ್ರೈ ಮಾಡಿ. ಫುಲ್ ಸೋಳ ಎಲ್ಲ ಬರೀ 50 ರೂಪೀಸ್ಗೆ ಕೊಡ್ತಾ ಇದ್ದಾರೆ, ಒಳ್ಳೆ ಟೇಸ್ಟ್ ಇದೆ. ಸೊ ಇನ್ನೊಂದು ಪಾರ್ಸಲ್ ಮಾಡಿಬಿಟ್ಟು ನಮ್ಮ ಮಮ್ಮಿಗೆ ತೊಗೊಂಡೋಗ್ತಾ ಇದ್ದೀವಿ. ಅವ್ರಿಗೂ ತುಂಬ ಇಷ್ಟ ಜೋಳ ಅಂದರೆ, ಸಿಕ್ಕಾಪಟ್ಟೆ ಇಷ್ಟ ಮಮ್ಮಿಗೆ. ಸೊ ಫೈನಲಿ ಪಾರ್ಸಲ್ ಎಲ್ಲ ತೊಗೊಂಡು ಹೊರಟ್ವಿ ನಾವಿವಾಗ. ಇವತ್ತೇನೋ ಪೊಲೀಸ್ ಅವ್ರು ಇಲ್ಲ, ಇಲ್ಲಂದ್ರೆ ಈ ಕಡೆ ಸಿಕ್ಕಾಪಟ್ಟೆ ಪೊಲೀಸ್ ಅವ್ರು ಇರ್ತಾರೆ. ಚೆಕಿಂಗ್ ಎಲ್ಲ ಇರುತ್ತೆ ಈ ಕಡೆ. ಸೊ ಇವಾಗ ನೆಲ್ಯಡಿ ರೀಚ್ ಆಗ್ತಾ ಬಂದ್ವಿ. ಅಶ್ವಿನಿ ಹಾಸ್ಪಿಟಲ್ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ಒಳಗೆ ಹೋಗ್ಬೇಕಂತ ನನಗೆ ತುಂಬ ಭಯ. ಎವ್ರಿ ಟೈಮ್ ಆಕ್ಸಿಡೆಂಟ್ ಆಗಿ ಒಳಗಡೆ ಹೋಗೋದು. ಲಾಸ್ಟ್ ಟೈಮ್ ಅಷ್ಟೇ ಇಲ್ಲೇ ಡಾಕ್ಟ್ರು ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನೆಲ್ಯಡಿ ಟೌನು. ನೀವು ರೋಡ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ನಮ್ಮದು ರಸ್ತೆ ಸರಿ ಇಲ್ಲ.
ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಷ್ಟೇ ಇನ್ನು. ಬಟ್ ಸೊ ಫೈನಲಿ ಶಾಪಿಗೆ ರೀಚ್ ಆದ್ವಿ ನಾವು. ಸೊ ನನ್ನ ತಂಗಿ ಇದ್ದಾಳೆ, ಇನ್ನೊಬ್ಳಿದ್ದಾಳೆ, ನಮ್ಮಮ್ಮ ಆ ಕಡೆ ಹೋದ್ರು. ಹಲೋ ಹಲೋ ಜೋಳ ಕಸ್ಟಮರ್ ಬರ್ತಿರು. ಹಾಲಲ್ಲಿ ಪಡೆದು ಗ್ಲಾಸ್ ಇರ್ತು. ಏ